ನಮಸ್ತೆ, ನಾನು ಕುಮಾರ್. ಎಲ್ಲರೂ ಚಿತ್ರಲೋಕ ಯೂಟ್ಯೂಬ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ. ನಮಸ್ಕಾರ. ಚಿತ್ರಲೋಕ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ವೀರೇಶ್ ಅವರು ನಮ್ಮ ಹಳೆಯ ಗೆಳೆಯರು. ತುಂಬ ವರ್ಷ ಆಗಿತ್ತು. ನಾನು ಮೊದಲನೇ ಸರಿ ಸಂದರ್ಶನ ನಮ್ಮ ಗೆಳೆಯರ ಪರವಾಗಿ ನಾನು ವೀಕ್ಷಕರಿಗೆ ಕೊಡ್ತಾಯಿದ್ದೀನಿ. ನಂದು ಹಿಸ್ಟ್ರಿ ಏನು ಎತ್ತ ಅಂತ ಸ್ವಲ್ಪ ತಿಳಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಸ್ವಲ್ಪ ನನ್ನನ್ನು ಆಶೀರ್ವಾದ ಮಾಡಿ. ನನಗೆ ಮೊದಲು ಚಿತ್ರರಂಗಕ್ಕೆ ಬರಬೇಕು ಅಂತ ಆಸೆ ಇದ್ದಿದ್ದೆ 3 ವರ್ಷ ಮಗು ಇದ್ದಾಗ. ಯಾಕೆಂದರೆ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ನಾನು ಸಾಕ್ಬಿಟ್ರು. ನಾನು ಹುಟ್ಟಿ 1 ತಿಂಗಳಿಗೆ ನಮ್ಮ ತಂದೆ ತೀರ್ಕೊಳ್ತಾರೆ. ನಮ್ಮ ತಂದೆ ಮಕನೇ ನೋಡಿಲ್ಲ ನಾನು, 30 ದಿವಸ ಮಗು ಅಂತೆ. ಆವಾಗಿಂದ ನಮ್ಮ ತಾತ ನಮ್ಮ ಅಜ್ಜಿನ ನನ್ನ ಪ್ರೀತಿಯಿಂದ ಸಾಕಿದ್ರು. ಯಾವ ಮಟ್ಟಿಗೆ ಸಾಕಿದ್ರು ಅಂದರೆ, ಒಂದು 3 ವರ್ಷ ಆದಮೇಲೆ ಯಾವುದೇ ಟೂರಿಂಗ್ ಟೆಂಟು ನನಗೆ ಬಿಡ್ದಿರ ಕರ್ಕೊಂಡು ಹೋಗ್ಬಿಡೋರು. ನಮ್ಮ ತಾಯಿ ಏರ್ ಫೋರ್ಸಲ್ಲಿ ಕೆಲಸ ಸಿಕ್ಬಿಡ್ತು. ಹಾಗಾಗಿ ನಮ್ಮ ತಾಯಿಗೆ ನಾನು ನಮ್ಮ ಮನೆಯಲ್ಲಿ 4ನೇವನು, ಕೊನೆ ಮಗ. ತುಂಬ ಪ್ರೀತಿಯಿಂದ ಬೆಳೆಸ್ಬಿಟ್ರು. ಯಾವುದೇ ಟೂರಿಂಗ್ ಟೆಂಟ್ ನೋಡಿದ್ರೂ ನಮ್ಮ ಅಜ್ಜಿ ಬಿಡ್ತಾರಿಲ್ಲ. ಈ ಕಡೆ ತೆಲುಗು ಆಗಿರ್ಬೋದು, ಈ ಕಡೆ ತಮಿಳ್ ಆಗಿರ್ಬೋದು, ಈ ಥರ ಸಣ್ಣ ವಯಸ್ಸಿಂದನೇ ತೋರಿಸಿ ನೀನು ಯಾವತ್ತೆಲ್ಲ ಒಂದಲ್ಲ ಒಂದು ದಿನ ಈ ಥರ ಹೀರೋ ಆಗಬೇಕು ಅಂತ ನಮ್ಮ ಅಜ್ಜಿಗೆ. ನಮ್ಮ ಅಜ್ಜಿ ಏನು ಅಂದರೆ MGR, ರಾಜ್ಕುಮಾರ್, NT ರಾಮರಾವ್ ಅವ್ರನ್ನೆಲ್ಲ ತುಂಬ ಇಷ್ಟ ಅವ್ರಿಗೆ. ಆ ರೇಂಜಿಗೆ ನೀನು ಬೆಳಿಬೇಕು ಮಗ ಅಂದ್ಬಿಟ್ಟು ಈ ಆಸೆ ತೋರಿಸ್ತಾಯಿದ್ರು. ನನಗೇನಾಯಿತು, ಈ ಆಚಾರ ಪಾಠಶಾಲಾ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು ನಾವು, ನಮ್ಮ NR ಕಾಲೋನಿ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅಲ್ಲೇ ಓದಿದ್ದು. ಈ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಈಸಿಯಾಗಿ ಪಾಸ್ ಆಗಿಬಿಟ್ಟೆ ನಾನು. ಯಾವುದೇ ಟೆನ್ಷನ್ ಇಲ್ಲ, ಏನೂ ಇಲ್ಲ. 8ನೇ ಕ್ಲಾಸಿಗೆ ಬಂದಮೇಲೆ ಇಂಗ್ಲೀಷ್ ಮೀಡಿಯಮ್ ಸೇರಿಬಿಟ್ಟೆ. ನನಗೆ ಆವಾಗಲೇ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅನ್ನೋದು ಫಸ್ಟ್ ಟೈಮ್ ಕಿವಿಗೆ ಬಿದ್ದಿದ್ದು. ಯಾಕೆಂದರೆ ನಮಗೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮ್ಮು. 5ನೇ ಕ್ಲಾಸಿಂದ ABCD ಅಲ್ಲಿಂದ ನಮಗೆ ಸ್ಟಾರ್ಟು. A ಫಾರ್ ಆ್ಯಪಲ್. ಅಲ್ಲಿಂದ ನಮಗೆ ಇಂಗ್ಲೀಷ್ ಗಂಧ ಗಾಳಿ ಗೊತ್ತಿಲ್ಲ, ಇವತ್ತು ಗೊತ್ತಿಲ್ಲ ಬಿಡಿ. ಹಿಂದಿನೂ ಗೊತ್ತಿಲ್ಲ ನಮಗೆ. ಹಿಂದಿ ಓದ್ತೀನಿ, ಬರಿತೀನಿ, ಮಾತಾಡೋಕ್ಕೆ ಬರೋಲ್ಲ. ನೋಡಿ ಶಾಪ ಹಿಂಗಿದೆ ನಮಗೆ. ಅಲ್ಲಿ ಏನಾಯಿತು, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪುತಿ ನರಸಿಂಹಾಚಾರ್ ಅಂತ ದೊಡ್ಡ ಕವಿಗಳು, ನಿಮಗೆಲ್ಲ ಗೊತ್ತಿರ್ಬೋದು. ಅವರ ಅಣ್ಣನ ಮಗ ನನ್ನ ಕ್ಲಾಸ್ಮೇಟು, ಮಾಧವ ಅಂತ. ಅವನೇನಂದರೆ ನನಗಿನ ನಮ್ಮ ಕ್ಲಾಸಲ್ಲಿ, ನಮ್ಮ ಏಜ್ಗಿನ 6 ವರ್ಷ ದೊಡ್ಡವನು. ಅವನು 8ನೇ ಕ್ಲಾಸಲ್ಲೇ ಶೇವಿಂಗ್ ಮಾಡ್ಕೊಂಬರ್ತಿದ್ದ. ಅಂಥ ಬೃಹಸ್ಪತಿ ಅವನು. ಓದೋದ್ರಲ್ಲಿ ಶತದಡ್ಡ ಅವನು ನನ್ನನ್ನು ಕಂಡ್ರೆ ತುಂಬ ಇಷ್ಟ ಅವನಿಗೆ. ಸೈಕಲಲ್ಲಿ ಬರೋವನು. ಎಂಥ ಅಭಿಮಾನಿ ಅವನು, ಹುಚ್ಚ ಅಭಿಮಾನಿ ಅಂದರೆ ಶಂಕರ್ ನಾಗು, ಟೈಗರ್ ಪ್ರಭಾಕರು, ಅಂಬರೀಷು ಇವರು ಸಿನಿಮಾ ರಿಲೀಸ್ ಆಗಿಬಿಟ್ರೆ ನನಗೆ ಸೈಕಲ್ ಮೇಲೆ ಕೂಡಿಸ್ಕೊಂಡು ಉಮಾ ಥಿಯೇಟ್ರು, ಚಾಮರಾಜಪೇಟೆ ಉಮಾ ಥಿಯೇಟ್ರು ಫಸ್ಟ್ ಟೈಮ್ ಮಾರ್ನಿಂಗ್ ಶೋ ಅಲ್ಲಿರೋನು. ಹಿಂಗೋ ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ಹೋಗಿ ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡೋನು. ಆ ವಿಜುವಲ್ ಹೊಡೆಯೋನು ಅಂದರೆ ಕಿವಿ ಕಿತ್ಕೊಂಡ್ಬಿಡೋದು, ಹಂಗೆ ಹೊಡೆಯೋನು. ಶಂಕರ್ ನಾಗ್ ಅಂದರೆ ಅಂಥ ಭಕ್ತ ಅವನು. ನಾನು ಶಂಕರ್ ನಾಗು, ಅಂಬರೀಷು, ಈ ಟೈಗರ್ ಪ್ರಭಾಕರ್ ಅವ್ರದ್ದು ಒಂದು ಫಸ್ಟ್ ಡೇ ನಾವು ಇರ್ತಾಯಿದ್ವಿ ಅಲ್ಲಿ. ಇವನೊಂದು ಟೀಮ್ ಆದರೆ ಇನ್ನೊಬ್ಬ ಇರ್ತಾಯಿದ್ದ, ಅವನು ಮಹಾನ್ NT ರಾಮರಾವ್ ಭಕ್ತ. ಅವನು ಯಾವುದೇ ಟೆಂಟಲ್ಲಿ NT ರಾಮರಾವ್ದು, ಅಡವಿ ರಾಮುಡು, ಈ ಥರ ರಾಮುಡುಗಳು ಸಿಕ್ಕಾಪಟ್ಟೆ ಅವಾಗ ಬರೋದು. ಅಗ್ಗಿ ರಾಮುಡು, ಅಡವಿ ರಾಮುಡು, ಸರ್ಕಸ್ ರಾಮುಡು ಅಂತ. ಅವನು ತೆಲುಗುವನು, ಅವನು ಕರ್ಕೊಂಡು ಹೋಗ್ಬಿಡೋ ನನ್ನ. ಸೊ ಈ ಕಡೆ ಇನ್ನೊಬ್ಬ ಅರುಣ ಅಂತಿದ್ದ, ಅವನು ವರ್ನಟ್ರು ಭಕ್ತ. ಅಣ್ಣವರು ಅಂದರೆ ಹೆವಿ ಇಷ್ಟ ಅವನಿಗೆ. ಅವನು ಒಂದು ದಿನ ಕರ್ಕೊಂಡು ಹೋಗ್ಬಿಡೋನು. ಈ ಥರ ಇನ್ನೊಬ್ಬ ಒಂದು ತಮಿಳು, MGR ಕಂಡ್ರೆ ತುಂಬ ಇಷ್ಟ. ಎಲ್ಲ ಒಂದೊಂದು ಡಿವಿಡ್. ನಮ್ಮ ಅಜ್ಜಿ ಎಲ್ಲ ಯಾವುದೇ ಟೂರಿಂಗ್ ಟೆಂಟಲ್ಲಿ ಯಾವುದೇ ಸಿನಿಮಾ ಹಾಕಿದ್ರು ಕರ್ಕೊಂಡು ಹೋಗ್ಬಿಡೋರು. ಈ ಫ್ರೆಂಡ್ಸ್ಗಳು ಈ 8ನೇ ಕ್ಲಾಸಿಂದ ಒಂದೊಂದು ಲ್ಯಾಂಗ್ವೇಜಿಗೆ ಒಬ್ಬೊಬ್ಬರು ಅಂತ ಡಿಸೈಡ್ ಅವರೇ ಮಾಡ್ಕೊಂಬಿಡ್ತಾಯಿದ್ರು. ನಾನು ಇಲ್ದಿದ್ರೆ ಇರ್ತಾ ಇರಲಿಲ್ಲ ಅಂತ. ಸೊ ಹಂಗೆ ಕರ್ಕೊಂಡೋಗಿ ಸಿನಿಮಾ ನೋಡಿ ಆ ಸಿನಿಮಾ ನನಗೆ ಗೊತ್ತಿಲ್ಲದಂಗೆ ಸ್ಟಾರ್ಟ್ ಆಗ್ಬಿಡ್ತು. ಏನೋ ಒಂದು ಮಾಡಬೇಕು, ನಾನು ಒಂದು ಆಗಬೇಕು, ಏನಾಗಬೇಕು ಅಂತ ಗೊತ್ತಿಲ್ಲ, ಏನೋ ಒಂದು ಆಗಬೇಕು ಅಷ್ಟೇ. ಸೊ ಇಲ್ಲಿ ಈ ಮಾಧವ ಅನ್ನೋನು ಅಂದರೆ ಬರ್ತಾ 9ನೇ ಕ್ಲಾಸ್ ಆಯಿತು. ಕಷ್ಟಪಟ್ಟು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ 1 ವರ್ಷ ಓದ್ವಿ, ಅರ್ಥ ಆಗಲಿಲ್ಲ ನಮಗೆ. ಕನ್ನಡ ಮೀಡಿಯಮ್ಗೆ ಬಂದುಬಿಟ್ವಿ. ಕನ್ನಡ ಮೀಡಿಯಮ್ಗೆ ಬಂದರೆ ಲಾಸ್ಟ್ ಬೆಂಚ್ ನಮ್ಮದು. ಏನು ತಲೆಗೆ ಹೋಗ್ತಾಯಿದ್ರಲ್ಲ. ನಮ್ಮ HM ಇರ್ತಾಯಿದ್ರು, S ಕೇಶವರಾವ್ ಅಂತ, SKR ಅಂತ. ಅವ್ರು ನೋಡಿದ್ರೆ ನಮ್ಮ
ಅಂಕಲ್ ಲೋಕನಾಥ್ ಥರನೇ ಇರೋರು, ಕೋಟು ಸೂಟೆಲ್ಲ ಹಾಕ್ಕೊಂಡು ಸ್ಟೈಲಾಗಿ ಬರೋರು ಅವರು. ಬಂದಿದ್ದ ತಕ್ಷಣ ನಮ್ಮನ್ನೇ ಟಾರ್ಗೆಟ್, ಲಾಸ್ಟ್ ಬೆಂಚ್ ಹಂಗೆ ನೋಡೋರು, ಇದೊಳ ಮೇಲೆ ಏನೋರು. ನಮಗೆ ಅವ್ರು ಬರ್ತಾ ಇದ್ದಂಗೆ ಹಿಂಗೆ ಇಟ್ಕೊಳ್ತಾ ಇದ್ವಿ, ಏನು ಕೇಳ್ತಾರಪ್ಪ ಏನೋ A+B² ಫಾರ್ಮುಲಾ ಏನೋ ಅನ್ನೋರು. ನಮ್ಮ ತಾಯಿನೇ ಗೊತ್ತಿಲ್ಲ ಸರ್, ಹಿಂಗೆ ಹೇಳ್ತಾ ಇದ್ವಿ. ಗೊತ್ತಿಲ್ವಾ ಅಂದ್ಬಿಟ್ಟು ಹತ್ರ ಕರೆದು ನಾಯಿ ಹೊಡೆದಂಗೆ ಹೊಡೆಯೋರು. ಅವ್ರಿಗೆ ಅದೇ ಕೆಲಸ, 3/4 ಗಂಟೆ ಪೀರಿಯಡ್ ಎಲ್ಲಿ ಓದೇ ಸಾಕು ಅಂತ ಇದ್ವಿ. ಸರ್ A+B² ಫಾರ್ಮುಲಾ ನಮ್ಮ ತಾಯಿನೇ ಗೊತ್ತಿಲ್ಲ ಸರ್, ಬಿಟ್ಬಿಡಿ, ಕಾಲಿಗೆ ಬೀಳ್ತೀನಿ ಅಂದರೂ ಕೇಳ್ತಾ ಇರಲಿಲ್ಲ. ಪಕ್ಕ ಅವನು ಮಾಧವ ಅಂತಿರೋರು, ಹಿಂಗಿರೋನು. ನನಗೆ ಗೊತ್ತಿಲ್ಲ ಸರ್ A+B² ಫಾರ್ಮುಲಾ, ನನಗೇನು ಗೊತ್ತು ಅಂತ. ಆಮೇಲೆ ನನ್ನ ಹತ್ರ ಜಗಳ ಮಾಡೋನು, ಅಲ್ಲೋ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ, HM ಅಂತಾರೆ ಅಂತ. ಏನಕ್ಕಪ್ಪ, ಅಲ್ಲಿ ತರಕಾರಿ ಅಂಗಡಿಗೆ ಹೋಗಿದ ತಕ್ಷಣ A+B² ಕೊಡ್ರಿ ಅಂದ್ರೆ ಕೊಡ್ತಾರೆ. ಅದಕ್ಕೂ ಇದಕ್ಕೂ ಏನೋ ಸಂಬಂಧನೇ ಇಲ್ಲ, ನಾವೇನಕ್ಕೂ ಓದಬೇಕು ಅನ್ನೋನು ಇವನು ಪಕ್ಕದಲ್ಲಿ. ಅಂಥ ಬೃಹಸ್ಪತಿ ಅವನು. ಸರಿ SLC ಆಯಿತು ನಮ್ಮದು. ಈ ಬೈಕೆ ಇದಕ್ಕೆ ತಲೆಗೆ ಹೋಗ್ತಾ ಇರಲಿಲ್ಲ. ಮುಂದೆ ಬೆಂಚು ನಾಗಭೂಷಣ ಅಂತಿರೋನು, ಅವನು ಈ ಮುದ್ರೆಗಿದ್ರೆಲ್ಲ ಹಾಕ್ಕೊಂಡು ಗೆಟಪ್ ಆಗಿ ಅವ್ನು ನಮ್ಮನ್ನು ನೋಡಿದ್ರೆ ಮಾತಾಡಿಸ್ತಾ ಇರಲಿಲ್ಲ, ಓಡೋಗ್ಬಿಡೋರು. ನಾವೆಲ್ಲ ಏನೋ ದಡ್ರು, ಲಾಸ್ಟ್ ಬೆಂಚು, ಮಾತಾಡ್ತಾಯಿದ್ರು ಮಾತಾಡ್ತಾ ಇರಲಿಲ್ಲ, ಕೇರ್ಲೆಸ್ಸಾಗಿ ಹೋಗೋರು. ಅವರು ಮಾತ್ರ ಹೇಳೋರು X = -B + or -√B² 2A ಈ ರೇಂಜಿಗೆ ಹೇಳೋರು. ಮೇಷ್ಟ್ರು ಸಖತ್ ಖುಷಿ ಅವ್ರಿಗೆ. ಏನಯ್ಯ ನಮ್ಮ ತಲೆಗೆ ಅಂಟ್ತಾ ಇಲ್ಲ, ಏನು ಈ ಕಡೆ ಏನು ಮುಂದೆ ಏನು ಮಾಡೋದು, ಅದನ್ನು ಗಾರೆ ಕೆಲಸಕ್ಕಾದ್ರೂ ಹೋಗ್ಬೇಡ ಮದುವ ಅಂತ ಹಿಂಗೆ ಏನೋ ಒಂದು ಕೆಲಸ ಮಾಡ್ಕೊಳ್ಳ ಬಿಡೋ ಅಂತ. ಯಾಕೋ ತಲೆಗೆ ವಿದ್ಯೆ ಅಂಟ್ತಾ ಇಲ್ಲ. ಸರಿ ಏನಪ್ಪ ಅಂದರೆ SLC ಬಂತು, ಮ್ಯಾಥ್ಸು ಸೈನ್ಸಲ್ಲಿ ಫೇಲು. ಯಾವ ರೇಂಜಿಗೆ ಫೇಲ್ ಅಂದರೆ ಹೋಯ್ತು. ನಮ್ಮಜ್ಜಿ ಹೇಳ್ದೆ ಈ ಥರ ಫೇಲ್ ಆಗ್ಬಿಡ್ತಮ್ಮ ಅಂತ. ನಮ್ಮಜ್ಜಿ ಏನು ಮಾಡಿದ್ರು, ಹೋಗ್ಲಿ ಬಿಡಪ್ಪ ಮಗ, ಫೇಲ್ ಆಯ್ತಲ್ಲ ಇನ್ನೊಂದು ಸರಿ ಕಟ್ಟು, ಹೋಗಿ ಸಿನಿಮಾ ನೋಡು, ಹೋಗು, ₹1 ಕೊಡೋರು. ತಲೆ ಕೆಡಿಸ್ಕೊಂಬಿಡ, ಹೋಗಿ ಸಿನಿಮಾ ನೋಡು, ಅಲ್ಲಿ ಬಂದೈತೆ ಬಂಗಾರದ ಮನುಷ್ಯ, ಕಸ್ತೂರಿ ನಿವಾಸ, ಹೋಗೋ. ಸರಿ ಆಯಿತು. ನಮ್ಮ ತಾಯಿ ಬಾಯಿಗೆ ಬಂದಂಗೆ ಹೋಗ್ಯೋರು, ನಿನ್ನಿಂದನೇ ಅವನು ಹೆಂಗೋ ಓದ್ತಾ ಇದ್ದವನು ನೀನೇ ಕೆಡಿಸ್ತಾ ಇದೆಯಾ, ನೀನೇ ಇದು ಮಾಡ್ತಾ ಇದೆಯಾ. ಸರಿ ನಾವು ಹೋಗ್ಬಿಟ್ಟು ಸಿನಿಮಾ ಎಲ್ಲ ನೋಡ್ಕೊಂಡು ಬರ್ತಾಯಿದ್ವಿ. ಒಳ್ಳೆ ಊಟ ಮಾಡಿ ಮಲಗು ಅಂತ. ಸರಿ ಕಟ್ಟಿದ್ವಿ, ಹಿಂಗೆ ಕಟ್ಟಿ SLC ನಾನು ಅವನು ಮಾಧವ ಕಟ್ಟೋದು ಬರೋದು. ರಿಸಲ್ಟ್ ದಿವಸ ಅವನು ಮಾಧವ ಏನು ಮಾಡೋನು, ಬೆಳಗಿನ ಜಾವ 4 ಗಂಟೆಗೆ APSಗೆ ಹೋಗ್ಬಿಡೋನು. ನಾನು ಕಿಟಕಿ ಪಕ್ಕ ಮಲಗ್ತಾ ಇದ್ದೆ ಮನೆ ಹತ್ರ. ಬಂದು ಎಬ್ಬರಿಸ್ಬಿಟ್ಟು, ನೀನು ಫೇಲ ಅನ್ನೋನು. ನಾನು ಫೇಲಪ್ಪ, ಇವನು ಪಾಸ್ ಗೀಸ್ ಆಗ್ಬಿಟ್ಟ ಏನೋ, ನೀನು ಪಾಸ್ ಅನ್ನೋ ಅಂದರೆ ಇಲ್ಲ ತಂದು ಹೋಯ್ದೆ ಯಾರವರು. ಅಲ್ಲಪ್ಪ ನೀನು ಹೆಂಗಯ್ಯ ನೋಡಿದೆ ಅಂದರೆ, ಅವನು ಫಸ್ಟು ರಿಸಲ್ಟ್ ನೋಡ್ತಾ ಇದ್ದಿದ್ದು ರ್ಯಾಂಕಲ್ಲಿ ನೋಡೋನು. ಮಾಧವ ರ್ಯಾಂಕಲ್ಲಿ ಬಂದವನ ಅಂತ 6ನೇ ಅಟೆಂಪ್ಟಿಗೆ. ಆಮೇಲೆ 2nd ಕ್ಲಾಸು. ಆಮೇಲೆ ಹಿಂಗೆ ನೋಡಿದ್ರೆ ಏನೂ ಇಲ್ಲ, ಫೇಲಲ್ಲಿ ಲಿಸ್ಟಲ್ಲಿ ಬಂದಿರೋದು. ಸರಿ ಆಯ್ತಪ್ಪ, ನೀನು ನಾನು ಈ ಜನ್ಮಕ್ಕೆ SLC ಪಾಸ್ ಆಗೋಲ್ಲ. ಅವನು 6 ಸಬ್ಜೆಕ್ಟು. 6 ಸಬ್ಜೆಕ್ಟಲ್ಲಿ ಏನು ಅಂದರೆ ಒಂದು ಸರಿ ಫುಲ್ ಶಾಕ್ ಆಗ್ಬಿಡ್ತು ನನಗೆ. 120 ಬಂದ್ಬಿಡ್ತಾವೆ ನನಗೆ ಅಂದ. ಏನಪ್ಪ 120? ಯಾವುದ್ರಲ್ಲೂ ಇಲ್ವಲ್ಲ 120. ಯಾವುದ್ರಲ್ಲೂ ಅಂದರೆ 6 ಸಬ್ಜೆಕ್ಟಲ್ಲೂ 120 ಬಂದೈತೆ ನನ್ನದು, ಹೈಯೆಸ್ಟ್ ಸ್ಕೋರು ಅವನು. ಅಯ್ಯೋ ನನ್ನ ಮಗಲೇ, ನೋಡಿದ್ರು ಪುತಿ ನರಸಿಂಹಾಚಾರ್ಯರು ಅವ್ರು ಯಾವ ರೇಂಜ್ಗೆ, ಸ್ವಂತ ಅಣ್ಣನ ಮಗ ಇವನು ಹಿಂಗ ಅಂದ್ಬಿಟ್ಟು. ಸರಿ ನಮ್ಮಜ್ಜಿ ಹೇಳ್ಬಿಟ್ರು, ನೋಡಪ್ಪ ನಾನು ಸಾಯೋದ್ರೊಳಗೆ ನೀನು SLC ಮಾಡಿಬಿಡೋ ಅಷ್ಟೇ ನನಗೆ. ಅವರು ದೊಡ್ಡ ಆ್ಯಂಬಿಷನ್ ಅದು, SLC ಪಾಸ್ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ. ನೀನು ಸಾಯಕ್ಕೆ ಇಷ್ಟು ಬೇಗ ಹೆಂಗೆ ಬಿಡೋದು, ನಾನು ಹೋಗೋದೆಲ್ಲ ಬಿಡು ಅಂತ ನಾನು ಮೈಂಡಲ್ಲಿ ಫಿಕ್ಸು. ಅವಾಗೇನು ಬಂಧನ ರಿಲೀಸು ಆ ಟೈಮಲ್ಲಿ 84, 85. ಆ ಬಂಧನ ಸಿನಿಮಾ ಬಾಯಟ್ ಮಾಡಿಬಿಟ್ಟಿದ್ದೆ ನಾನು, ಒಂದು 50 ಸರಿ ನೋಡಿರಬೇಕು. ಇಡೀ ಡೈಲಾಗು ವಿಷ್ಣು ಸರ್ ಅವ್ರದ್ದು, ಇಡೀ ಸುಹಾಸಿನಿಯಿಂದ ಹಿಡ್ಕೊಂಡು ಇಡೀ ಸಿನಿಮಾ ಟೈಟ್ಲ್ ಕಾರ್ಡಿಂದ ಎಂಡ್ವರೆಗೂ ರೆಕಾರ್ಡಿಂಗ್ವರೆಗೂ ಹೇಳ್ತಾಯಿದ್ದೆ. ಒಂದು ಸರಿ ನನಗೆ ಆಮೇಲೆ ಹೇಳ್ತೀನಿ, ಆಪ್ರೇಷನ್ ಅಂತ ಅಂಬರೀಷ್ ಸರ್ದು ಒಂದು ಸಿನಿಮಾಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. ಆವಾಗ ಅದೇ ಸಿನಿಮಾ ಬಂಧನ ಸಿನಿಮಾ ಡೈರೆಕ್ಟ್ರು SV ರಾಜೇಂದ್ರ ಸಿಂಗ್ ಬಾಬು ಅವರು ಲಾಯರ್ ಕ್ಯಾರೆಕ್ಟ್ರು, ಅಲ್ಲಿ ನಾನು ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರು ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡು ಮಾತಾಡಬೇಕು. ಅವಾಗ ಹೇಳಿದೆ, ಸರ್ ನಿಮ್ಮ ಬಂಧನ ಪಿಕ್ಚರ್ ನೋಡೋ ನಾನು SLC 8 ಅಟೆಂಪ್ಟ್ ಫೇಲ್ ಆಗಿಬಿಟ್ಟೆ ಸರ್ ಅಂತ. ಯಾಕಪ್ಪ ಅಂದರು. ಆ ಬಂಧನಲ್ಲಿ ಬಾಯಟ್ ಮಾಡಿ ಎಲ್ಲ ಹುಡುಗರೆಲ್ಲ ರೇಗ್ಸೋರು, ಈ ಮ್ಯಾಥ್ಸು ಸೈನ್ಸ್ ಬಾಯಟ್ ಮಾಡಿದರೆ ರ್ಯಾಂಕ್ ಬಂದುಬಿಡ್ತಾಯಿದ್ದೆ. ಆ ರೇಂಜಿಗೆ ಬಂಧನ ಅದು ನೀನು ಬಾಯಟ್ ಮಾಡಿದ್ದೆಲ್ಲೋ ಅಂತ. ಅಷ್ಟು ನಿಮ್ಮ ಕಂಡ್ರೆ ಗೌರವ ಸರ್ ಅಂದರೆ. ಹೌದಾ ಅಂತ ಒಂದು ಖುಷಿಪಟ್ಟರು. SLC ಫೇಲ್ ಆಗಿದ್ದಕ್ಕೋ ಇಲ್ಲ ಅವ್ರ ಪಿಕ್ಚರ್ ನೋಡಿ ಬಾಯಟ್ ಮಾಡಿದೆ ಅಂತ ಇದಾಯಿತೋ ಗೊತ್ತಿಲ್ಲ. ಆಮೇಲೆ ಈ ಫೈನಲ್ ಇವಾಗ SLCದು ಬಂತು.
ಪೊಲೀಸ್ಗೆ ಆದರೂ ಹೋಗಿ ಸೇರೋಣ ಅಂದ್ಬಿಟ್ಟು ಅವಾಗೆಲ್ಲ ಪೊಲೀಸು ಇದು ಬಂದಿತ್ತು. ಮೈಸೂರು ರೋಡಲ್ಲಿ ಹೋಗಿ ನೀನು ಸೆಲೆಕ್ಟ್ ಆಗಿದೆಯಾ, SLC ಫೈಲು ಅಂದಿದ ತಕ್ಷಣ ಸೆಲೆಕ್ಟ್ ಆಗಿದೆಯಾ, ರಾಮನಗರಕ್ಕೆ ಹೋಗ್ಬೇಕು, ಅಲ್ಲಿ ಹೋಗಿ ಎಲ್ಲ ಟೆಸ್ಟೆಲ್ಲ ಪಾಸ್ ಮಾಡೋ, ನಿನಗೆ ಚಾನ್ಸ್ ಇದೆ ಅಂತ ಹೇಳ್ಬಿಟ್ರು. ನಮ್ಮ ಅಜ್ಜಿಗೆ ಬಂದು ಫುಲ್ ಖುಷಿಯಾಗಿ ಇನ್ನೇನಮ್ಮ ಟ್ರೈನಿಗೆ ಹೋಗ್ಬೇಕಂತ SLC ಫೈಲ್ ಹೆಂಗಿದ್ರು ಪೊಲೀಸು ದಪ್ಪೆದಾರು ಈ ಕೆಲಸಕ್ಕಾದರೂ ಹೋಗ್ತೀನಮ್ಮ. ಫುಲ್ಲು ಬೇಜಾರು ಮಾಡ್ಕೊಂಬಿಟ್ರು ನಮ್ಮ ಅಜ್ಜಿ. ಕಣ್ಣ ನೀರು ಹಾಕ್ಕೊಂಡು ಏನಕ್ಕಪ್ಪ ಕೆಲ್ಸಕ್ಕೆ ಹೋಗ್ಬೇಕು ನೀನು, ಪೊಲೀಸ್ ಕೆಲಸ ಎಲ್ಲ ಬೇಡಪ್ಪ, ಅಲ್ಲಿ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಹೈವೇಲಿ ಸತ್ತಿರ್ತಾರೆ, ಎಳೆದು ಬಂದು ನೀನು ಒಬ್ಬನೇ ಇರಬೇಕು, ಅವೆಲ್ಲ ಚೆನ್ನಾಗಿರಲ್ಲಪ್ಪ, ನೀನು ಹೋಗಲೇಬೇಡ ಬಿಡು, ನೀನು ಇಲ್ಲೇ ಇರು. ಏನೋ ನಾವೇನೋ ದೊಡ್ಡ ಶ್ರೀಮಂತರಿದ್ದಂಗೆ ಈ ಥರ ಫೀಲಿಂಗು ನಮ್ಮ ಅಜ್ಜಿಗೆ. ಯಾಕೆಂದರೆ ಮನೇಲಿ ನಾನೇ ಸ್ವಲ್ಪ ಈ ಥರ ಬೆಳ್ಳಿಗೆ ಈ ಥರ ಇದ್ದಿದ್ದು, ಅವ್ರಿಗೇನೇನೋ ಆಸೆ ನಮ್ಮ ಅಜ್ಜಿಗೆ. ಬಂದು ಕೆನ್ನೆಗೆ 2 ಕೊಟ್ಬಿಟ್ಟು ನೀನು SLC ಫೇಲ್ ಆದ್ರೂ ಪರವಾಗಿಲ್ಲ, ಪೊಲೀಸ್ ಕೆಲ್ಸಕ್ಕೆ ಹೋಗಬೇಡ, ತೊಗೊಂಡ್ಬಿಟ್ಟು. ಅವ್ರಿಗೇನಿದ್ರು ನನಗೆ ಫೀಲ್ ಆಯಿತು ಅಂದರೆ ₹1 ಅವಾಗೇನು ₹1.25 ಟಿಕೆಟು, 65 ಪೈಸೆ ಇರೋ ನೆಲ, ಅಲ್ಲಿ ಚಪ್ಪಲಿ ಕೆಳಗೆ ಹಾಕೊಂಡು ಅದ್ರ ಮೇಲೆ ಕೂತ್ಕೊಂಡು ನೋಡೋದೇ ಒಂದು ಖುಷಿ ನಮಗೆ. ಅಣ್ಣವ್ರು ಹಂಗೆ ಬಂತು ಅಂದರೆ ಮಯೂರ ಅಂತ ನಾವು ಈ ಕಡೆ ಒದ್ದಾಡ್ತಾ ಇದ್ವಿ, ಎಮೋಷನು ಎಕ್ಸೈಟು ಆ ಥರ. ಸೊ ನಮ್ಮ ಅಜ್ಜಿ ಈಗಲೂ ನಮ್ಮ ಮಿಸ್ಸಸ್ ಹೇಳ್ತಾರೆ, ನಿಮ್ಮ ಅಜ್ಜಿ ಸಿಕ್ಕಿದ್ರೆ ಬಾಯಿಗೆ ಬಂದಂಗೆ ಬೈತಾ ಇದ್ದೆ, ಹಾಳು ಮಾಡಾಕ್ಬಿಟ್ರು ಇನ್ನು ಏನು ಮಾಡೋದು, ಪ್ರೀತಿಯಿಂದ ಸಾಕ್ಬಿಟ್ರಲ್ಲ ಅಂತ ಸಮಾಧಾನ ಮಾಡ್ತಾ ಇರ್ತೀನಿ. ಕೊನೆಗೂ SLC ಪಾಸ್ ಆಗಿಲ್ಲ. ನಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ರು, 87 ತೀರ್ಕೊಂಡ್ರು. ಅವ್ರು ತೀರ್ಕೊಂಡು ಮಾರನೇ ದಿವಸನೇ ಪಾಸ್ ಆಗ್ಬಿಟ್ಟೆ, ಏನೋ ಹೋಗಲಿ ಅಂತ. ಅಷ್ಟರಲ್ಲಿ ನನ್ನ ಜೊತೆ 10th ಓದ್ತಾ ಇದ್ದಾರಲ್ಲ ಫೈನಲ್ ಇಯರ್ಗೆ ಬಂದ್ಬಿಟ್ರು. ನಾನು ಆಗ್ತಾನೆ ಇದು ಮಾಡಿದೆ. ಆಮೇಲೆ APS ಹೋಗಿ ಸರ್ ಈ ಥರ ಸೀಟ್ ಬೇಕು ಫಸ್ಟ್ PUC ಅಂತ. ನಿನ್ನಂಥವ್ರಿಗೆಲ್ಲ ಕೊಟ್ಟರೆ ಉದ್ಧಾರ ಆಗಲ್ಲ, ಹೋಗ ಯಾರ್ಬಿಟ್ಟ, ಏನು ಮಾಡೋದಿದ್ದು ಎಂದು ಅಲ್ಲಿ ಒಬ್ಬರನ್ನ MLC ಇಟ್ಕೊಂಡು ಸೈನ್ ಮಾಡಿಸಿ ಅವ್ರ ಹತ್ರ ಹೋಗಿ ರೆಕಮೆಂಡ್ ಲೆಟ್ರೆಲ್ಲ ಕೊಟ್ಟಿದ್ದ ತಕ್ಷಣ ಆಯಿತು ಅಂದ್ಬಿಟ್ಟು ನೈಟ್ ಕಾಲೇಜಿಗೆ ಸಿಕ್ತು. ನೈಟ್ ಕಾಲೇಜಲ್ಲಿ ಫಸ್ಟ್ PUC ಹೆಂಗೋ ಓದಿದೆ, ಸೆಕೆಂಡ್ PUCಗೆ ಆಗಲಿಲ್ಲ ನನ್ನ ಕೈಯಲ್ಲಿ. ಸರಿ ಇನ್ನೇನು ಮಾಡೋದು, ಏನೋ ಮನೇಲಿ ಬರೀ ಏನೋ ಸುಮ್ಮನೆ ಕೂತಿರ್ತಾನೆ, ಕೆಲಸಕ್ಕಾದರೂ ಹೋಗೋ, ಅಲ್ಲಿಗೆ ಹೋಗೋ ಇಲ್ಲಿಗೆ ಹೋಗೋ ಅಂದರೆ ನಮ್ಗೆ ಆಗಬೇಕಲ್ಲ, ಆಗಲಿಲ್ಲ.